ಒಂದೆಡೆ ಭೀಕರ ಬರಗಾಲ, ಇನ್ನೊಂದೆಡೆ ಜಿಲ್ಲೆಯಾದ್ಯಂತ ಜನರು ನೀರಿಗಾಗಿ ಹಾಹಾಕಾರ. ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದ ಸ್ಥಿತಿ ಈ ಬಾರಿ ಎದುರಾಗಿದೆ. ಹಳ್ಳಿಗಳಲ್ಲಿ ಎಲ್ಲಿ ನೋಡಿದರಲ್ಲಿ ಜನಗಳು ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಜಿಲ್ಲಾಡಳಿತ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತಿದೆ. ಆದರೂ ಕೂಡ ಜಿಲ್ಲೆಯ ಜನತೆಗೆ ನೀರು ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಜಿಲ್ಲಾಡಳಿತ. ಕಾರಟಗಿ ತಾಲೂಕಿನ ಬೇವಿನಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಅಂತರ್ಜಲ ಕುಸಿದು ಬೋರ್ವೆಲ್ಗಳಲ್ಲಿ ನೀರು ಖಾಲಿಯಾಗಿದೆ. ಬೇವಿನಹಾಳ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹೊಸ ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ. ಆದರೆ ಅಂತರ್ಜಲ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಹೀಗಾಗಿ ಗ್ರಾಮಗಳಿಗೆ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲಾಗುತ್ತಿಲ್ಲ. ಬಸವಣ್ಣ ಕ್ಯಾಂಪಿನಲ್ಲಿ ಜನರು ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಕಳೆದ 10 ದಿನಗಳಿಂದ ನಳಗಳಿಗೆ ನೀರು ಇಲ್ಲದೆ ಕಂಗಾಲಾಗಿದ್ದಾರೆ. ಗ್ರಾಮದ ಸಾರ್ವಜನಿಕ ನೀರಿನ ಕೆರೆಯನ್ನೇ ಅವಲಂಬಿಸಿದ್ದಾರೆ ಗ್ರಾಮಸ್ಥರು. ಆದರೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇದೇ ಕೆರೆಯ ನೀರನ್ನು ಗ್ರಾಮಕ್ಕೆ ಸಪ್ಲೈ ಮಾಡಲು ಕೆರೆಗೆ ಮೋಟಾರ್ ಅಳವಡಿಸಲು ಮುಂದಾಗಿದ್ದರು. ಇದಕ್ಕೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದರು. ನೀರಿನ ಅವಶ್ಯಕತೆ ಇರೋರು ಕೆರೆಗೆ ಬರಲಿ, ಆದರೆ ಕೆರೆಗೆ ಮೀಟರ್ ಅಳವಡಿಸಿ ನೀರು ಪೂರೈಕೆ ಮಾಡಿದರೆ 2 ದಿನದಲ್ಲಿ ಕೆರೆ ಖಾಲಿಯಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಜರುಗಿತು. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಮಧ್ಯಸ್ಥಿಕೆಯಿಂದ ಸಮಸ್ಯೆ ಬಗೆಹರಿಸಿದರು. ಯಥಾವತ್ತಾಗಿ ಕೆರೆಯ ನೀರು ಜನ ಬಳಸಬೇಕು. ಸಾರ್ವಜನಿಕರ ಒತ್ತಾಯದ ಮೇರೆಗೆ ಕೆರೆಗೆ ಮೋಟಾರ್ ಅಳವಡಿಸುವುದನ್ನು ನಿಲ್ಲಿಸಬೇಕೆಂದು ಸೂಚನೆ ನೀಡಲಾಯಿತು. ಅಲ್ರಿ ಕೆರೆ ನೀರ್ ಎಲ್ಲ ಹೊಡಕಚ್ಚಿ ನಮ್ಗೆ ಹಾಳ ಮಾಡಕ್ ಹಚ್ಚಾರ. ಕುಡಿಯಕ್ ನೀರ್ ಬೇಕಂದ್ರೆ ಎಲ್ಲದ ಬರ್ತಾವ? ಮೋಟ್ರಲ್ಲಿದ್ದ ಮನೆಗೆ ನೀರ್ ಕಳ್ಸಾಕತ್ತಾರ. ನಾವು ನೀರ್ ಖಾಲಿ ಆಗಿದ್ಮೇಲೆ ನಾವ್ ಏನ್ ಮಾಡ್ಬೇಕು? ಪೈಪ್ ನೀರು ಬರಂಗಿಲ್ಲ. ಪೈಪ್ ನೀರ್ ಬರೋವಲ್ಲ, ಏನ್ ಮಾಡ್ಬೇಕು? ಪೈಪ್ ನೀರ್ ಬರಕಚ್ಚವ, ಬರೀ ಗಿಡಗಳು ಒಣಗ ಅಂತ ಮನೆಗೆ ಬಳಸ್ಕೊಳಕ್ ಹಚ್ಚಾರ. ವಿದ್ಯುತ್ ನೀರ್ಗಳು ಬಳಸ್ಕೊಂಡ್ರೆ ನಾವು ಊರ್ ಮಂದಿ ಎಲ್ಲಿಗೆ ಹೋಗ್ಬೇಕು? ಅವಕಾಶ ಇದ್ರೆ ಪೈಪ್ ನೀರು ಕಳ್ಸಿ, ಇಲ್ಲ ಬಿಟ್ಬಿಡ್ರಿ. ನೀವು ಪಂಚಾಯತ್ ಅವ್ರು ಇದಾರಲ್ಲ, ಟ್ಯಾಂಕ್ ನೀರ್ ತನಕ ಸಾಕ್ಬೇಕು. ಕೆರೆ ನೀರ್ ಯಾರು ಓಡೋ ಅಂತ ಹೇಳ್ತಾರ, ಅದು ನಮ್ಗೆ ಬೇಕಾಗಿತ್ತು. ಯಾರನ್ನ ಬಂದು ಮುಂದೆ ಬಂದು ಮಾತಾಡಿದ್ರೆ ನಾವು ಅವ ಮೇಲೆ ಹೇಳ್ತೀವಿ. ಮತ್ತೆ ಮೆಂಬರ್ಗಳು ಏನಂತಾರ? ಮೆಂಬರ್ಗಳು ಏನಂತ ಕೆರೆ ನೀರು ಓಡ್ ಕಳ್ಸಿ ಆಮೇಲೆ ನೋಡ್ತಾವ. ಏನ್ ನೋಡ್ತಾರ ಆಮೇಲೆ? ನೀರ್ ಖಾಲಿ ಆಗಿದ್ಮೇಲೆ ಏನ್ ಮಾಡ್ತಾರ ಅವರು? ನೀರ್ ಖಾಲಿ ಆಗಿದ್ಮೇಲೆ ನಾವೇನ್ ಮಾಡೋಣಪ್ಪ? ಖಾಲಿ ಆಗೈತೆ ನೀರಿಲ್ಲ ಅಂತಾರ. ಅವಾಗ ಏನ್ ಮಾಡ್ಬೇಕು? ಅವಾಗ ನಾವು ಕೋಡಿ ಹಿಡ್ಕೊಂಡು ಎಲ್ಲಿಗೆ ಹೋಗ್ಬೇಕು? ನೀರು
ಈಗ ಮೋಟ್ರ್ ಹಚ್ಚಿ ಹೊಡೆದ್ರ 15 ದಿನ ಬರ್ತಾರೆ. ಬೇಡಂಗಿಲ್ಲ ಕಲೆಕ್ಷನ್ ಮಾತ್ರ ಕೊಡೋದು ಬೇಡ. ಯಾಕಂದ್ರೆ ಕೊಡಂಗಿದ್ರೆ ಅಲ್ಲಿ ಬೇಡ ದೊಡ್ಡ ಕೆರೆ ಇದು. ಆವಾಗ ಫಿಲ್ಟರ್ ನೀರು ಕೊಟ್ಟಿಲ್ಲ ಅಂತ ಕಲೆಕ್ಷನ್ ಮಾಡ್ಯಾರ. ನಾನ್ಕಲ್ಲ ಆ ಕಡೆ ದೊಡ್ಡ ಕೆರೆಗಳ ಫಿಲ್ಟರ್ ನೀರು ಕಳಿಸಿಲ್ಲ ಏನಿಲ್ಲ. ಅಲ್ಲಿ 4 ಪೈಪ್ ಹಾಕಿದ್ರೆ ಕಲೆಕ್ಷನ್ ಆಯ್ತು. ಈ ಬೋರ್ ಸರಿಯಾಗ ತನಕ ಆ ಪೈಪ್ ಲೈನ್ ಸರಿ ಮಾಡಿ ಕಳ್ಸಂಡ್ರಿ ಕ್ಯಾಂಪ್ಗೆ ಅಷ್ಟೇ. ಇಲ್ಲ ಟ್ಯಾಂಕ್ ಕೂಡ ಹಾಕಂತೆ ನೀರು. ಈ ಸ್ವಲ್ಪ ನೀರು ಹಾಕಿದ್ರೆ ಏನೇನು ಸ್ವಲ್ಪ ಬೆಂಕತ್ತಿದ್ರೆ ಎಲ್ಲಿ ತರ್ತಾರೆ? ಈ ಟ್ರಾಕ್ಟರ್ ಮೋಟರ್ ಬೈಕ್ ಇದ್ದವರು ನೀರು ತರ್ಕೊಂತಾರೆ ಆಗಿನ ಮೇಲೆ. ಉಳಿದಿದ್ದವ್ರು ಏನ್ ಮಾಡ್ಬೇಕು? ಯಾವಾಗೆಲ್ಲ ಈಗ ಅದು 40 ವರ್ಷ ಮೇಲೆ ಆಯ್ತು. ಅಲ್ಲಿ ತಿಂದಿದ್ದ ಯಾವಾಗ ಒಂದು ಜಗನ್ನಾಥ ಲಾಸ್ಟ್ ತುಂಬಿಕೊಂಡು ಹೋಗೋದಷ್ಟೇ. ಕಲೆಕ್ಷನ್ ಕೊಡೋದು ಪಂಚಾಯತಿ ಅವರ ಅಧ್ಯಕ್ಷರಿಗೆ ಹೇಳಿವಿ, ಅವ್ರಿಗೆ ಹೇಳಿವಿ. ಈ ಸದ್ಯ ಮೊದ್ಲಾಗಿಂದ ಯಾವ ರೀತಿ ಹಂಗಿತ್ತು ಹಂಗೆ ಮಾಡ್ಕೊಂಡು ಹೋಗ್ರಿ. 4 ದಿವಸ ಬಿಟ್ಟು ಎಲೆಕ್ಷನ್ ಮಾಡಿಲ್ಲ. ನಿಮಗೊಂದು 4 ಮಂದಿ ಅವ್ರದ್ದೊಂದು 4 ಮಂದಿ ಕಳಿಸಿ ನಾವು ಸಮಂಜಸವಾಗಿ ಉತ್ತರ ಕೊಡ್ತೀವಿ. ಈಗ ಅಲ್ಲಿ ಮಟ್ಟ ಅಂಕಾರ ದಿವಸ ಹೆಂಗ್ ಇನ್ನ